ವ್ಯಕ್ತಿ ಸಾಯುತ್ತಾನೆ. ದೇಹದಿಂದ ಆತ್ಮ ಹೊರಬರುತ್ತದೆ. ಸುತ್ತಲೂ ನೋಡಿದರೆ ದೇವರು ತನ್ನ ಕೈಯಲ್ಲಿ ಪೆಟ್ಟಿಗೊಡನೆ ಬಂದು ನಿಂತಿರುತ್ತಾನೆ. ಸತ್ತಿರುವ ವ್ಯಕ್ತಿ ಮತ್ತು ದೇವರ ನಡುವೆ ಸಂಭಾಷಣೆ ಹೀಗೆ ಸಾಗುತ್ತಾ ಇರುತ್ತದೆ. ಎಲ್ರು ಮಕ್ಕಳೆಲ್ಲ ಬಿಟ್ಟಲ್ಲ. ಏ ಮಾನವ, ಇನ್ನು ನಿನ್ನ ಜನ್ಮ ಹೋಯಿತು, ನಡೆ ಹೋಗೋಣ. ಅಯ್ಯೋ, ಇಷ್ಟು ಬೇಗನೆ? ನಾನು ಭವಿಷ್ಯದ ಬಗೆ ಎಷ್ಟೋ ಕನಸು ಕಂಡಿದ್ದೆ. ತಪ್ಪದು, ನೀನು ನನ್ನೊಡನೆ ಬರಲೇಬೇಕು. ಸರಿ, ಆ ಪೆಟ್ಟಿಗೆ ಕೊಡಿ, ಏನು ತಂದಿರುವೆ ನೋಡುವೆ. ಇದರಲ್ಲಿ ನಿನಗೆ ಸಂಬಂಧಿಸಿದ ವಸ್ತುಗಳೇ ಇರುವುದು. ನನ್ನವ ಅಂದರೆ ನನ್ನ ಬಟ್ಟೆಗಳು, ದುಡ್ಡು, ಕಾಸು, ಆಸ್ತಿ, ಭೂಮಿ ಪತ್ರಗಳು. ಅವು ಯಾವಾಗಲೂ ನಿನ್ನವಲ್ಲ, ಅವು ಭೂಮಿಯಲ್ಲೇ ಇರುತ್ತವೆ. ನನ್ನ ಜ್ಞಾಪಕಗಳ ಅಲ್ಲ, ಜ್ಞಾಪಕಗಳು ಕಾಲಕ್ಕೆ ಸಂಬಂಧಪಟ್ಟದು, ಕಾಲಬರಹದಲ್ಲೇ ಸೇರಿ ಹೋಗುತ್ತದೆ. ನನ್ನ ಸ್ನೇಹಿತರ, ಅವರು ನಿನ್ನ ಜೊತೆ ಸ್ವಲ್ಪ ದೂರ ಬರುವ ಪ್ರಯಾಣಿಕರಷ್ಟೇ. ನನ್ನ ಹೆಂಡತಿ ಮಕ್ಕಳ, ಅವರುಗಳು ನಿನ್ನ ಜೊತೆ ಕಲೆತು ನಾಟಕದಲ್ಲಿ ಪಾಲುಗೊಂಡ ಪಾತ್ರಧಾರಿಗಳು ಮಾತ್ರ. ಹಾಗಾದರೆ ಅದರಲ್ಲಿ ನನ್ನ ಶರೀರವಿರಬಹುದಲ್ಲವೇ? ತಪ್ಪು, ಅದು ಮಣ್ಣಿಗೆ ಸಂಬಂಧಪಟ್ಟದು, ಮಣ್ಣಿಗೆ ಹೋಗಿ ಸೇರುತ್ತದೆ. ಹಾಗಾದರೆ ನನ್ನ ಆತ್ಮವೇ? ಅದು ಹೇಗೆ ನಿನ್ನದಾಗುತ್ತದೆ? ಅದು ಮನುಷ್ಯ ತನ್ನ ಆಯಸ್ಸು ಮುಗಿದ ಮೇಲೆ ತನ್ನೊಂದಿಗೆ ತೆಗೆದುಕೊಂಡು ಹೋಗುವುದು ಏನೂ ಇಲ್ಲವೆಂದು ತಿಳಿಸುವುದಕ್ಕೆ ದೇವರು ಈ ಖಾಲಿ ಪೆಟ್ಟಿಗೆಯನ್ನು ತಂದನು ಎಂದು ಅರ್ಥವಾಯಿತು. ಬದುಕಿದಷ್ಟು ಕಾಲ ನಾನು, ನನ್ನವರು ಎಲ್ಲ ನನಗೆ ಎಂಬುವ ಆಸೆಯಲ್ಲಿ ಭಗವಂತನ ಸ್ಮರಣೆ ಮೆರೆತೆನು ಎಂಬುವ ಅಂಶ ಅರಿವಾಗಿ ದುಃಖಿತನಾದನು. ಕಡೆಯ ಬಾರಿ ಕೇಳುವೆನು, ದೇವರೇನ